ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಮನೆಯಲ್ಲಿ ಒಂದು 15 ರೀತಿಯಾಗಿರುವಂಥ ಐಟಮ್ಸನ್ನು ಹಾಕಿ ಒಳ್ಳೊಳ್ಳೆ ಹರ್ಬಲ್ ಪ್ರಾಡಕ್ಟ್ಸ್ಗಳನ್ನ ನಾನು ರೆಡಿ ಮಾಡಿ ತಮ್ಮೆಲ್ಲರ ಮನೆ ಬಾಗಿಲಿಗೆ ಆಗಲೇ 1 ವರ್ಷದಿಂದ ಕಳಿಸ್ತಾ ಇದ್ದೀನಿ. ಆದರೆ ಇವತ್ತು ಅದರೊಳಗೆ ಯಾವುದೆಲ್ಲ ಐಟಮ್ಸನ್ನು ಹಾಕಿ ಪ್ರಾಡಕ್ಟನ್ನು ರೆಡಿ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತು ನಾನು ಅಂದರೆ ಸೈಡಿಗೆ ನಾನು ವಿಡಿಯೋ ಕ್ಲಿಪ್ಸ್ ಬರ್ತಾ ಇರ್ತೈತಿ, ಅದನ್ನು ಯಾವ ರೀತಿ ಮಾಡಿದೆ ಅಂತ ಹೇಳಂದು ಜೊತೆಗೆ ಇಲ್ಲಿ ನಾನು ಇದನ್ನು ತೋರಿಸ್ತೀನಿ ನಿಮಗೆ ಯಾವುದ್ಯಾವುದೊಂದು ಪ್ರಾಡಕ್ಟ್ಸನ್ನು ನಾನು ಕೊಡ್ತಾ ಇದ್ದೀನಿ ನಿಮಗೆ ಅಂತ ಹೇಳೋದು. ಫಸ್ಟಿಗೆ ನಾನು ಹೇರ್ ಆಯಿಲನ್ನು ನಾನು ಮನೆಯಲ್ಲಿ ರೆಡಿ ಮಾಡ್ತೀನಿ. ಇದಕ್ಕೊಂದು 10-15 ರೀತಿಯಾಗಿರುವಂಥ ಐಟಮ್ಸನ್ನು ಹಾಕಿ ನಾನು ಹೇರ್ ಆಯಿಲನ್ನು ರೆಡಿ ಮಾಡ್ತೀನಿ. ಅದಕ್ಕೆ ನಾವು ಪ್ಯೂರ್ ಆಗಿರುವಂಥ ಒಂದು ಕೊಬ್ಬರಿ ಎಣ್ಣೆಯನ್ನು ನಾನು ತೊಗೊತೀನಿ. ಅದ್ರ ಜೊತೆಗೆ ಎಳ್ಳೆಣ್ಣೆ ಮತ್ತು ಬಾದಾಮ್ ಆಯಿಲು ಮತ್ತು ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಎಲ್ಲನೂ ಸೇರಿಸಿ ಜೊತೆಗೆ ಒಳ್ಳೆ ಒಂದು ಹರ್ಬ್ಸ್ ಇರುವಂಥ ಒಂದು ಐಟಮ್ಸನ್ನು ಹಾಕಿ ಒಂದು ಆಯಿಲನ್ನು ನಾನು ರೆಡಿ ಮಾಡ್ತೀನಿ. ಅದನ್ನು ಸೈಡಿಗೆ ನಾನು ಹಾಕಿದೆ. ಜೊತೆಗೆ ಈ ರೀತಿಯಾಗಿರುವಂಥ ನಾನು ನೋಡ್ರಿ ಈ ರೀತಿಯಾಗಿರುವಂಥ ಹೇರ್ ಆಯಿಲ್ ನಂದು ಆಗಿರ್ತೈತಿ. ಇದಕ್ಕೆ ನಾನು ಇನ್ನೂ ಲೇಬಲ್ ಮಾಡಿಸ್ಬೇಕಾದ್ರೆ ಇನ್ನೂ ಲೇಬಲ್ ಮಾಡಿಸ್ತಾ ಇದ್ದೀನಿ. ಸೋಪು ಮತ್ತು ಪೌಡ್ರು ಪಿಗ್ಮೆಂಟೇಷನ್ ಆಯಿಲ್ಗೆ ನಾನು ಲೇಬಲನ್ನು ಮಾಡಿಸಾಗೈತಿ. ಆದರೆ ಶಾಂಪೂಗೆ ಮತ್ತು ಇದಕ್ಕೆ ಲೇಬಲ್ನ ಮಾಡಿಸ್ಬೇಕೈತಿ. ಆದರೆ ಈ ಆಯಿಲನ್ನು ನೀವು ಹಚ್ಚಿದಾಗ ಇಷ್ಟು ಘಮ ಅಂತೈತಿ ಆಯಿಲು. ಮತ್ತು ಅದ್ರ ಜೊತೆಗೆ ನಿಮ್ಮ ಹೇರ್ಸು ಚೆನ್ನಾಗಿ ಬರ್ತಾವೆ, ಜೊತೆಗೆ ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ. ಡ್ಯಾಂಡ್ರಫ್ ಸಹಿತ ಈ ಒಂದು ಆಯಿಲಿಂದ ನಿಮ್ಗೆ ಕಡಿಮೆ ಆಗುತ್ತೆ. ನೀವು ಬೇಕಿದ್ದವರು ಈ ಒಂದು ಪ್ರಾಡಕ್ಟನ್ನು ನೀವು ಆರ್ಡರ್ ಮಾಡ್ಕೋಬಹುದು. ಇದನ್ನ ಯಾಕೆ ಈ ರೀತಿ ಪ್ಯಾಕ್ ಮಾಡೀನಿ ಅಂತ ಅಂದ್ರೆ ನಾನು ಇವಾಗಲೇ ಆರ್ಡರ್ ಕಳ್ಸೋದಕ್ಕೋಸ್ಕರ ನಾನು ಪ್ಯಾಕ್ ಮಾಡಿದ್ದೆ. ಅದನ್ನ ನಿಮಗೆ ತೋರಿಸೋದಕ್ಕೋಸ್ಕರ ಮತ್ತೆ ಇದನ್ನ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಇದು ಆರಾಮ ಎಷ್ಟು ಚೆನ್ನಾಗಿರ್ತಿ ಅಂತ ಅಂದ್ರೆ, ಆದರೆ ನಿಮಗಂತೂ ಆರಾಮ ಬರಲ್ಲ, ಇದು ನನಗೆ ಬರುತ್ತೆ. ಆದರೆ ತೋರಿಸ್ತೀನಿ ಅಷ್ಟೇ. ನಾನು ಕಳಿಸಿದ್ದೀನಿ, ಬಹಳಷ್ಟು ಇದನ್ನು ಕಳಿಸಿದ್ದೆ ನಾನು. ನೋಡಲಿ ಈ ರೀತಿಯಾಗಿದ್ದು ಆಯಿಲ್ ಇರುತ್ತೆ. ಆಮೇಲೆ ಅಷ್ಟೇ ಒಂದು ಹೇರ್ ಆಯಿಲು ಆದಷ್ಟು ಬೇಗನ ನಿಮ್ಗೆ ಹೇರಿಗೆ ಅಬ್ಸರ್ವ್ ಆಗುತ್ತಾ, ಜೊತೆಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಆಗಿರುವಂಥ ಕೂದಲನ್ನ ನೀವು ಬೆಳವಣಿಗೆ ಮಾಡ್ಕೋಬೇಕು ಅಂತ ಅಂದ್ರೆ ಈ ಆಯಿಲನ್ನು ನೀವು ಟ್ರೈ ಮಾಡ್ಬೋದು. ಈಗ ಶಾಂಪೂ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಶಾಂಪೂ ಸಹಿತ ನಾನು ಸೈಡ್ ಕ್ಲಿಪ್ ಹಾಕ್ತಿರ್ತೀನಿ. ಶಾಂಪೂನು ನಾನು ಒಂದು 10-15 ರೀತಿಯಾಗಿರುವಂಥ ಒಂದು ಶಿಗೆಕಾಯಿ, ಅಂಟ್ವಾಳಕಾಯಿ, ನೆಲ್ಲಿಕಾಯಿ, ಆಮೇಲೆ ರೋಡ್ಸ್ ಪೆಟಲ್ಸು, ಆಮೇಲೆ ಹಿಬಸ್ಕಸ್ ಅಂದ್ರೆ ದಾಸವಾಳದ ಎಲೆಗಳು ಮತ್ತು ದಾಸವಾಳ ಹೂವು ಎಲ್ಲನೂ, ಒಂದು ಭೃಂಗರಾಜ ಎಲ್ಲಾನು ನಾನು ಅದನ್ನ ಪೌಡರ್ನ ನಿಮ್ಗೆ ಸೈಡ್ ತೋರಿಸ್ತಿರ್ತೀನಿ. ಯಾಕಂದ್ರೆ ಬಹಳಷ್ಟು ಇರೋದ್ರಿಂದ ನಾನು ಎಲ್ಲನೂ ಹೇಳೋಕ್ಕಾಗಂಗಿಲ್ಲ. ಇಲ್ಲಿ ಸೈಡಿಗೆ ನಾನು ತೋರಿಸ್ತಾ ಹೋಗ್ತೀನಿ. ಈ ರೀತಿಯಾಗಿರುವಂಥ ಹರ್ಬ್ಸನ್ನು ತೊಗೊಂಬಂದು ಅದನ್ನು ಕುದಿಸಿ ಮತ್ತು ಅದನ್ನ ಸೋಸಿ ಜೊತೆಗೆ ಅದಕ್ಕೆ ಒಳ್ಳೆ ಒಂದು ಪ್ಯಾರಾಬಿನ್ ಮತ್ತು ಸಲ್ಫೈಡ್ ಫ್ರೀ ಆಗಿರುವಂಥ ಒಂದು ಶಾಂಪೂ ಬೇಸನ್ನು ಹಾಕಿ ನಾನು ಈ ಒಂದು ಶಾಂಪೂನ ರೆಡಿ ಮಾಡ್ತೀನಿ. ಇದರಿಂದ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಇರಂಗಿಲ್ಲ. ದಟ್ಟವಾಗಿ ಕೂದಲು ಬೆಳೆಯೋದಕ್ಕೆ ಮತ್ತು ನಿಮ್ಮ ತಲೆಯಲ್ಲಿರುವಂಥ ಹೊಟ್ಟೆನ ಕಡಿಮೆ ಮಾಡ್ಕೊಳೋದಕ್ಕೆ, ಆಮೇಲೆ ಶೈನ್ ಆ್ಯಂಡ್ ಸ್ಮೂತ್ ಆಗೋದಕ್ಕೋಸ್ಕರ ನೀವು ಈ ಶಾಂಪೂನ ನೀವು ಬಳಸ್ಬೋದು. ಇದನ್ನು ಸಹಿತ ನಾನು ಪ್ಯಾಕಿಗೋಸ್ಕರ ರೆಡಿ ಮಾಡಿದ್ದೆ. ನೋಡ್ರಿ ಅಂದ್ರೆ ಮತ್ತೆ ಇದನ್ನ ಬಾಟ್ಲಿಗೆ ಹಾಕುವಂತ ಕುಂದಿರ್ಬೇಕಾಗತ್ತೆ ಅಂತ ಹೇಳಂದ್ರೆ ನಾನು ಇದನ್ನೇ ಮತ್ತೆ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡ್ರಿ ಇದನ್ನು ಸಹಿತ ನೋಡ್ರಿ ಇಷ್ಟು ಚೆನ್ನಾಗಿರುವಂಥ ಒಂದು ನೋಡ್ಬೋದು ನೀವು ಎಷ್ಟು ಶೈನಿಂಗ್ ಐತೆ ನಮ್ದು ಶಾಂಪೂ ಅಂತ ಹೇಳಂದು. ಇದು ಶೈನ್ ಬರೋ ಕಾರಣ ಏನಪ್ಪ ಅಂತ ಅಂದ್ರೆ ಇದ್ರೊಳಗೆ ನಾನು ಶಾಂಪೂ ಬೇಸನ್ನು ಹಾಕಿದ್ದೀನಿ. ಹಾಗಾಗಿ ಒಳ್ಳೆ ಒಂದು ನಿಮ್ಗೆ ಶೈನ್ ಆಗ್ತಾ ಬಂದು ನೋಡ್ರಿ ಎಷ್ಟೊಂದು ನೊರೆ ಬರ್ತೈತಿ. ಇದ್ರೊಳಗೆ ನೋಡ್ಕೋಬೋದು ನೀವು. ನೋಡ್ರಿ ಸ್ವಲ್ಪನೇ ಹಾಕಿದ್ದೀವಿ, 1-2. ಯಾಕಂದ್ರೆ ಹರ್ಬ್ಸಿಂದ ನಾವು ಮನೆಯಲ್ಲಿ ಅಂಟ್ವಾಳಕಾಯಿ, ಶೇಗೆಕಾಯಿ ಹಾಕಿ ನಾವು ಶಾಂಪೂ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ನೊರೆ ಬರಲ್ಲ ಅಂತ ಹೇಳಂದು ಭಾಳಷ್ಟು ಕಂಪ್ಲೇಂಟ್ ಐತೆ. ಆದರೆ ನನ್ನ ಒಂದು ಶಾಂಪೂ ಯೂಸ್ ಮಾಡಿದಾಗ ನೀವು ಆರಾಮಾಗಿ ನಿಮ್ಗೆ ನೊರೆ ಬರುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿರುವಂಥ. ಸ್ವಲ್ಪ ಹಾಕೊಂಡ್ರು ಸಾಕು, ಚೆನ್ನಾಗಿರುವಂಥ ರಿಸಲ್ಟು ನಿಮಗೈತಿ. ಜೊತೆಗೆ ಅಷ್ಟೇ ಚೆನ್ನಾಗಿ ನಿಮ್ಗೆ ಬುರುಗು ಬರ್ತೈತಿ. ನಮ್ಮ ಕಡೆ ಬುರುಗು ಅಂತೀವಿ, ಬೆಂಗಳೂರು ಸೈಡೆಲ್ಲ ನೊರೆ ಅಂತ, ನಮ್ಗೆ ಬುರುಗು ಬರ್ತೈತಿ. ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತೈತಿ. ಹಾಗೆ ಇಲ್ಲಿ ಇನ್ನೂ ಒಂದು ಪ್ರಾಡಕ್ಟ್ ಏನಪ್ಪ ಅಂತ ಅಂದ್ರೆ ನಾನು ಪಿಗ್ಮೆಂಟೇಷನ್ ಪೌಡರ್ ಅಂತ ಹೇಳಂದು ಒಂದು 18 ರೀತಿಯಾಗಿರುವಂಥ ಪಿಗ್ಮೆಂಟೇಷನ್ ಪೌಡ್ರನ್ನ ಅಂದ್ರೆ ಈ ಒಂದು ಪೌಡ್ರಿಗೆ ನಾನು ಸೋಪನ್ನು ರೆಡಿ ಮಾಡಿದ್ದೀನಿ. ನಾನು ಇಲ್ಲಿ ನೋಡ್ರಿ, ಇದು ಮುಲೇಟಿ, ಮಂಜಿಷ್ಟ, ಮೋರಿಂಗಾ ಪೌಡ್ರು, ಆಮೇಲೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮಸೂರ್ ದಾಲ್ ಪೌಡ್ರು, ಆಮೇಲೆ ಅರ್ಜುನ್ ಚಾಲ್ ಪೌಡ್ರು, ಸಿಬಕ್ತಾನ್ ಪೌಡ್ರು, ಬೇಕಾದಷ್ಟು ಪೌಡರ್ಗಳನ್ನ ಇದರಲ್ಲಿ ಹಾಕಿ ನಾನು ರೆಡಿ ಮಾಡ್ತೀನಿ. ಇದರಿಂದ ನಿಮ್ಮ ಪಿಗ್ಮೆಂಟೇಷನ್ ಮತ್ತು ನಿಮ್ಮ ಸ್ಕಿನ್ ಇರುವಂಥ ಕಪ್ಪು ಕಲೆಗಳನ್ನ ನೀವು ದೂರ ಮಾಡ್ಕೋಬಹುದು. ಆ ಒಂದು ಪೌಡ್ರ್ ಪ್ಯಾಕ್ ಮಾಡಿರೋದು ಖಾಲಿ ಆಗೈತೆ. ಅದಕ್ಕೋಸ್ಕರ ನಾನಿಲ್ಲಿ ಅದೇ ಒಂದು ಪೌಡ್ರನ್ನ ಹಾಕಿ ಇನ್ನೊಂದು 2 ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಇದು ಪಿಗ್ಮೆಂಟೇಷನ್ ಸೋಪು, ಜೊತೆಗೆ ಇಲ್ಲಿ ನೋಡ್ರಿ ಇದು ಡಿ10 ಸೋಪು. ಅಂದ್ರೆ ನನಗೆ ಏನ್ ಮಾಡ್ತೀನಿ, ನಾನು ಫಸ್ಟಿಗೆ ಬರೀ ಪಿಗ್ಮೆಂಟೇಷನ್ ಸೋಪ್ ಅಂತ ಹೇಳಂದ್ರೆ ನಾನು ಕೊಡ್ತಾ ಇದ್ದೆ. ಈ ಒಂದು ಪಿಗ್ಮೆಂಟೇಷನ್ ಸೋಪಿಂದ ಬೇಕಾದಷ್ಟು ಕಪ್ಪು ಕಲೆಗಳು, ಆಮೇಲೆ ಬಂಗು ಎಲ್ಲಾನು ಡಾರ್ಕ್ ಸರ್ಕಲ್ ಸಹಿತ ಕಡಿಮೆ ಆಗ್ತಾ ಬರ್ತೈತಿ. ಜೊತೆಗೆ ನನಗೀಗ ಇನ್ನೂ ಹೆಚ್ಚಿಗೆ ಆರ್ಡರ್ಸ್ ಏನಪ್ಪಾ ಅಂತ ಅಂದ್ರೆ ನಮ್ಗೆ ಡಿ10 ಸೋಪ್ ಮಾಡ್ಕೊಡ್ರಿ, ಆಮೇಲೆ ಮಂಜಿಷ್ಟ ಸೋಪ್ ಮಾಡ್ಕೊಡ್ರಿ, ಆಮೇಲೆ ಇದು ಕಡಲೆ ಹಿಟ್ಟಿನ ಸೋಪ್ ಮಾಡ್ಕೊಡ್ರಿ ಅಂತ ಅನ್ನೋದ್ರಿಂದ ನಾನೀಗ ಬೇರೆ ಒಂದು ಪ್ರಾಡಕ್ಟ್ ಅನ್ನ ನಾನು ನಿಮ್ಮ ಎದುರಿಗೆ ತರ್ತಾ ಇದ್ದೀನಿ. ಅದಕ್ಕೋಸ್ಕರ ಇವತ್ತು 2 ಸೋಪನ್ನ ಇಲ್ಲಿ ರೆಡಿ ಇದ್ದಿದ್ವು ಅದಾವು, ಹಾಗಾಗಿ ನಾನು ನಿಮಗೆ ಇವನ್ನ ತೋರಿಸ್ತಿದ್ದೀನಿ. ಇದರೊಳಗೂ ಸಹಿತ ಎಲ್ಲಾನು ನಾವು
ಪಿಗ್ಮೆಂಟೇಷನ್ ಪೌಡರ್ ಏನೆಲ್ಲ ಹಾಕಿದ್ದೀನಿ ಆ ಎಲ್ಲ ಪೌಡರ್ ಜೊತೆಗೆ ಇನ್ನೂ ಒಂದೆರಡು ಪೌಡರ್ನ ಆ್ಯಡ್ ಮಾಡಿಕೊಂಡು ಈ ಒಂದು ಸೋಪನ್ನು ನಾನು ರೆಡಿ ಮಾಡಿದ್ದೀನಿ. ಯಾರಿಗೆಲ್ಲ ಬೇಕು ಈ ಒಂದು ನೀವು ಪ್ರಾಡಕ್ಟನ್ನು ಆರ್ಡರ್ ಮಾಡ್ಬೋದು. ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರಿಗೆ ನೀವು ಮೆಸೇಜ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಒಳ್ಳೆ ಒಂದು ಸೂಪರ್ ಆಗಿರುವಂಥ ಸೋಪು ನಿಮಗೋಸ್ಕರ ರೆಡಿ ಆಗಿತ್ತು. ಯಾರಿಗೆಲ್ಲ ಬೇಕೋ ಬೇಗ ಆರ್ಡರ್ ಮಾಡ್ಕೊರಿ. ಈ ಎಲ್ಲ ಪ್ರಾಡಕ್ಟ್ಗಳು ಇನ್ನೂ ನಾನು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ. ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ನನ್ನ ಜೊತೆಗಿದ್ರೆ ಇನ್ನೂ ಒಳ್ಳೊಳ್ಳೆ ಒಂದು ವಿಡಿಯೋಗಳನ್ನ ನಿಮಗೋಸ್ಕರ ಸ್ಕಿನ್ ಕೇರ್ ವಿಡಿಯೋಗಳನ್ನ ತರ್ತಾ ಇರ್ತೀನಿ. ಇದೇ ರೀತಿ ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನ ಹರ್ಬಲ್ ಪ್ರಾಡಕ್ಟ್ಸ್ಗಳನ್ನ ನಿಮಗೋಸ್ಕರ ನಾನು ತರ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಎದುರಿಗೆ ಆದಷ್ಟು ಬೇಗನೆ ಬರುತ್ತೆ. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡಿರಿ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್. ಮುಲೇಟಿ, ಮಂಜಿಷ್ಟ, ಮೋರಿಂಗಾ ಪೌಡ್ರು, ಆಮೇಲೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮಸೂರ್ ದಾಲ್ ಪೌಡ್ರು, ಆಮೇಲೆ ಅರ್ಜುನ್ ಚಾಲ್ ಪೌಡ್ರು, ಸಿಬಕ್ತಾನ್ ಪೌಡ್ರು, ಬೇಕಾದಷ್ಟು ಪೌಡರ್ಗಳನ್ನ ಇದರಲ್ಲಿ ಹಾಕಿ ನಾನು ರೆಡಿ ಮಾಡ್ತೀನಿ. ಇದರಿಂದ ನಿಮ್ಮ ಪಿಗ್ಮೆಂಟೇಷನ್ ಮತ್ತು ನಿಮ್ಮ ಸ್ಕಿನ್ ಇರುವಂಥ ಕಪ್ಪು ಕಲೆಗಳನ್ನ ನೀವು ದೂರ ಮಾಡ್ಕೋಬಹುದು. ಆ ಒಂದು ಪೌಡರ್ ಪ್ಯಾಕ್ ಮಾಡಿರೋದು ಖಾಲಿ ಆಗೈತೆ. ಅದಕ್ಕೋಸ್ಕರ ನಾನಿಲ್ಲಿ ಅದೇ ಒಂದು ಪೌಡರ್ನ ಹಾಕಿ ಇನ್ನೊಂದು 2 ಇಂಗ್ರೀಡಿಯೆಂಟ್ಸ್ ಅನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ